Hello, very good morning, dear students, teachers, and the school administrative department. We welcome you all to our Vidya Shakti science session. My name is Ashwita Malnad. I'm your science tutor. So, today we are in the Wednesday morning, a very happy morning for that instance, a bright and a happy morning. And I wish you all to have a very bright day today. Having said that, hope you all remember where we had stopped in the last class. Yes, can anyone give an input regarding it? ಏನ್ ಮಾಡ್ತಾ ಇದ್ವಿ ನಾವು ನಮ್ಮ ಲಾಸ್ಟ್ ಕ್ಲಾಸ್ ನಲ್ಲಿ ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಯಾರಾದ್ರೂ ಹೇಳ್ಬಲ್ಲಿರಾ? Hi, hello, good morning. Any comments from your end? No, ma'am, we're just here to listen to your class, isn't it? We were talking about coal and petroleum, okay? And we had talked about various refineries of petroleums and constituents of petroleum to give a very short end regarding the class, like lubricants ಆಗಿರಬಹುದು ಅಥವಾ ನಾವು ದಿನ ನಿತ್ಯ ಬಳಸುವಂತಹ ಪೆಟ್ರೋಲಿಯಂ ಜೆಲ್ಲಿ ಆಗಿರಬಹುದು Vaseline ಆಗಿರಬಹುದು. All this part plays a very important role in petroleum byproducts. ಕೋಲ್ ಅಂಡ್ ಪೆಟ್ರೋಲಿಯಂ. ಸೊ ಈಗ ಪೆಟ್ರೋಲಿಯಂನ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ಗಳನ್ನ ನೋಡಾದ್ಮೇಲೆ ಅದರಿಂದ ನಮ್ಗಾಗುವಂತಹ ಯೂಸಸ್ ಅನ್ನ ನೋಡಾದ್ಮೇಲೆ ಲೆಟ್ ಅಸ್ ಲರ್ನ್ ಅಬೌಟ್ ಸಮ್ ಅದರ್ ನ್ಯಾಚುರಲ್ ರಿಸೋರ್ಸಸ್. ಸೊ ನಮ್ಮಲ್ಲಿ ಇರುವಂತಹ ಬೇರೆ ಆಮ್, ನೈಸರ್ಗಿಕವಾದಂತಹ ಸಂಪನ್ಮೂಲಗಳು ಬಟ್ ವಿಚ್ ಹ್ಯಾಸ್ ಟು ಬಿ ಯೂಸ್ಡ್ ವೆರಿ ಮಚ್ ಮೈಂಡ್ಫುಲಿ ಅಂತದನ್ನ ನೋಡೋಣ. ಅದರಲ್ಲಿ ಒಂದು ನಾ ಲಾಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೆ ಹೇಳಿದ್ದೆ CNG ಅಂತ ಕರಿತೀವಿ. CNG ಅಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ. ಅದೇ ತರ ವಿ ಹ್ಯಾವ್ ಅನ್ ಅದರ್ ಟೈಪ್ ಆಫ್ ನ್ಯಾಚುರಲ್ ಗ್ಯಾಸ್ ವಿಚ್ ಇಸ್ ಯೂಸ್ಡ್ ಇನ್ ದ ಪೈಪ್ಲೈನ್ ಸಿಸ್ಟಮ್ ಡೌನ್ ದ ಲೈನ್ ಅಂಡ್ ವಿ ಕಾಲ್ ಇಟ್ ಆಸ್ PNG ಅಂತ ಸಹ ಕರಿತೀವಿ. ಅದ್ರ ಬಗ್ಗೆ ಸಹ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇದ್ರ ಬಗ್ಗೆ ಎಷ್ಟು ಗೊತ್ತಿದೆ ನಿಮ್ಗೆ? ಹೌ ಮೆನಿ ಆಫ್ ಯು ನೋ ಅಬೌಟ್ CNG? We got some chat. Okay. ಸ್ಕೂಲಿಂದ IGRS ಮುದೋಳ್ ಸ್ಕೂಲಿಂದ ನಮಗೆ ಮೆಸೇಜ್ ಕಳಿಸಿದ್ದಾರೆ. ಥ್ಯಾಂಕ್ ಯು. When I mean CNG, it's an cleaner fuel. Cleaner fuel. CNG is a cleaner fuel. Is it so? We use CNG for transportation purposes, cooking purposes, ಮನೆಯಲ್ಲಿ ಸಹ ಬಳಸ್ತಾರೆ ಅಥವಾ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಕೂಡ CNG ನ ಬಳಸ್ತಾ ಹೋಗ್ತಾರೆ. ಅದೇ ತರ we have an other network, we call it as PNG. ಓಕೆ, ಸೊ PNG ಏನು ಅದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋಗೋಣ. ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಹೋಪ್ ಯು ಆಲ್ ಕ್ಯಾನ್ ಸಿ ಮೈ ಸ್ಕ್ರೀನ್ ಹಿಯರ್. ಎಸ್, CNG ಅಂತ ಇದೆ. ನಾ ಹೇಳ್ದೆ ಈಗ CNG ಘಟಕಗಳನ್ನೇ ನಾವು ಕಾಣ್ತಾ ಹೋಗಬಹುದು ಪೆಟ್ರೋಲಿಯಂ ಇಂಡಸ್ಟ್ರೀಸ್ ಗಳಲ್ಲಿ. CNGs ಅಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ. ಸೊ ದಿಸ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಲೈಕ್ ಟು ಫಿಲ್ ಇನ್ ದ ಫ್ಯೂಲ್. ಈಗ ಆಟೋದಲ್ಲಿ ಓಡಾಡ್ತಾ ಇದ್ರೆ CNG ಸಿಲಿಂಡರ್ಸ್ ಗಳನ್ನ ಅವ್ರು ಇಟ್ಕೊಂಡಿರ್ತಾರೆ, ನೀವು ಗಮನಿಸಿರಬಹುದು. ಸೊ ದೀಸ್ ಆರ್ CNG. ಅಥವಾ ಕಾರ್ಗೆ ಗ್ಯಾಸ್ ನ ಫುಲ್ ಇನ್ ಮಾಡ್ಕೊಳ್ಲಿಕ್ಕೂ ಸಹ ಕಾರ್ ಅಥವಾ ಕ್ಯಾಬ್, ಸೊ ಅದೆಲ್ಲ ಅವ್ರಿಗೆ ಎಕನಾಮಿಕಲ್ ಆಗಿರುತ್ತೆ. ಪೆಟ್ರೋಲ್ ಕಂಪೇರ್ ಮಾಡಿದ್ರೆ ಈ ಗ್ಯಾಸ್ ಅಲ್ಲಿ ರೀಫಿಲ್ ಮಾಡ್ಕೊಳೋದು ಅವ್ರಿಗೆ ಬಹಳ ಅಗ್ಗವಾಗಿ ಸಿಗುವಂತಹದ್ದಾಗಿರುತ್ತೆ. ಸೊ ಆ ರೀತಿ ಫುಲ್ ಮಾಡ್ಕೊಂತ ಹೋಗ್ತಾರೆ ಗ್ಯಾಸ್ ಅನ್ನ. So now CNG is the natural gas compressed to a higher pressure around 200 bar. So this 200 bar ಇದೆಲ್ಲ ನಿಮ್ಮ exam point of view, just out of the academic part we are explaining you. The reason we are doing so, Vidya Shakti's main objective is that time and again I keep on repeating,
It's not just academical knowledge that we need to give your student. Your teachers are doing a tremendous job in giving you the academical knowledge in the school. Apart from that, we are emphasizing more on giving you ಕಂಟೆಂಟ್ ಬೇಸ್ಡ್ ನಾಲೆಡ್ಜ್. ಒಂದು ವಿಷಯಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಹೋದಾಗ ನೀವು ಆ ವಿಷಯದಲ್ಲಿ ಪರಿಣಿತಿಯನ್ನ ಪಡಿತಾ ಹೋಗ್ತೀರಾ. ಓಕೆ, ವೆನ್ ಯು ಗೋ ಟು ಯುವರ್ ಹೈಯರ್ ಕ್ಲಾಸಸ್ ಯು ವಿಲ್ ಹ್ಯಾವ್ ದ ಡೆಪ್ತ್ ನಾಲೆಡ್ಜ್ ಆಫ್ ದ ಸಬ್ಜೆಕ್ಟ್. ಓಕೆ, ಹ್ಯಾವಿಂಗ್ ಸೆಡ್ ದಟ್, ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ನೈಸರ್ಗಿಕವಾಗಿ ಸಿಗುವಂತಹ ಅನಿಲವನ್ನ ಬಹಳ ಹೈ ಪ್ರೆಷರ್ ಆಗಿ ನಾವು ಕಂಪ್ರೆಸ್ ಮಾಡಿ ಇಟ್ಟಿರ್ತೀವಿ. ಸೊ ಆ ಅನಿಲದಿಂದ ಉಷ್ಣ ಆಗಿರಬಹುದು, ಹೀಟ್ ಆಗಿರಬಹುದು, ಎಲೆಕ್ಟ್ರಿಸಿಟಿ ಆಗಿರಬಹುದು, ಈ ರೀತಿ ಜನರೇಟ್ ಆಗಿರ್ಲಿಕ್ಕೆ ಅದು ಹೆಲ್ಪ್ಫುಲ್ ಆಗ್ತಾ ಬರುತ್ತೆ. ಸೊ we have Gujarat Gas is a major player in the city gas distribution sector and distributes CNG for vehicles. ಗುಜರಾತ್ ರಾಜ್ಯ ಏನಿದೆ, ನಮ್ಮ ಘನ ಪ್ರಧಾನ ಮಂತ್ರಿಗಳು, the Honorable Prime Minister of India. Who is he? Can anyone name him? Who is the Prime Minister of our country? Shri Narendra Modi, and he belongs to Gujarat, right? So Gujarat is the major player. ತುಂಬಾ ಬಹಳ ದೊಡ್ಡದಾದಂತಹ ಮಟ್ಟದಲ್ಲಿ ಗುಜರಾತ್ ರಾಜ್ಯದಿಂದ ಈ ಒಂದು ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಹೋಗುತ್ತೆ. ಹಾಗೇನೆ the company has wide network. Okay, can you all see this font here? Should I increase the size? ಈಗ ಕಾಣ್ಲಿಕ್ಕೆ ಸಿಗ್ತಾ ಇದೆಯಾ? I'll do one thing. Let me increase this font size so that it is clearly evident in your board. ಈಗ ಕಾಣ್ತಾ ಇದೆಯಾ? Is it viewable now? Okay, you can take a note of it as well for your understanding. CNG natural gas is compressed to a higher pressure around 200 bar. One. Second, Gujarat Gas is a major player in the city gas distribution sector and distributes CNG for vehicles. Next, the company has a wide network of CNG station where vehicles can refuel. Refuel ಮಾಡ್ಕೊಂತ ಹೋಗ್ಬೋದು. Refuel ಅಂದ್ರೆ ಈಗ ಪೆಟ್ರೋಲ್ ಖಾಲಿ ಆದಾಗೆಲ್ಲ ನಾವು ಹೇಗೆ ಪೆಟ್ರೋಲ್ನ ತುಂಬ್ಕೊಂತ ಹೋಗ್ತೀವೋ ಅದೇ ರೀತಿ ಗಾಡಿಯಲ್ಲಿ ಗ್ಯಾಸ್ ಖಾಲಿ ಆಗ್ತಾ ಬಂದಾಗ ನಾವು ಗ್ಯಾಸ್ನ ರೀಫ್ಯೂಲ್ ಮಾಡ್ಕೊಂತ ಹೋಗಬಹುದು. ಓಕೆ, this was some of the information about CNG, compressed natural gas. ಇದನ್ನ ಹೊರತುಪಡಿಸಿ we have another sector which you all have to know and we call it as PNG. PNG ಅಂತ ಕರಿತೀವಿ. ಕಾಣ್ತಾ ಇದೆಯಾ ಮಕ್ಕಳೇ ಎಲ್ಲಾರ್ಗುನು? You can give me a thumbs up and also tell me if you are able to see it. Okay, 24 font size I have kept. Hope you can see these things. ಇದೇ ಗುಜರಾತ್ ಅಲ್ಲಿ ಗುಜರಾತ್ ಗ್ಯಾಸ್ ಡಿಸ್ಟ್ರಿಬ್ಯೂಟ್ಸ್ PNG ಥ್ರೂ ಮೈಲ್ಡ್ ಸ್ಟೀಲ್. ಸೊ ಸ್ಟೀಲ್ ಮುಖಾಂತರ ಈ PNG ಗ್ಯಾಸಸ್ ನ ಸರಬರಾಜು ಮಾಡುತ್ತೆ ಅಂಡ್ ಪಾಲಿಥಿನ್ ಪೈಪ್ಲೈನ್ಸ್ ಇಂದ ಕೂಡ ಅದು ವೇರಿಯಸ್ ಕಸ್ಟಮರ್ ಸೆಗ್ಮೆಂಟ್ಸ್ ಗಳಿಗೆ ಈ ರೀತಿ ಗ್ಯಾಸ್ ನ ಸಪ್ಲೈ ಮಾಡ್ತಾ ಹೋಗುತ್ತೆ. PNG ಗ್ಯಾಸ್ ಅಂತ ನಾವ್ ಇದನ್ನ ಕರಿತೀವಿ. ಸೊ ಈ PNG ಗ್ಯಾಸ್ ಬಂದ್ಬಿಟ್ಟು ಡೊಮೆಸ್ಟಿಕ್ ಪರ್ಪಸ್, ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ, ಕಮರ್ಷಿಯಲ್ ಪರ್ಪಸ್, ದೊಡ್ಡ ದೊಡ್ಡ ಹೋಟೆಲ್ಗಳು, ಫುಡ್ ಇಂಡಸ್ಟ್ರೀಸ್ಗಳು, ಅದ್ರಲ್ಲಿ ದೊಡ್ಡ ಮಟ್ಟದಲ್ಲಿ ಅಡಿಗೆಯನ್ನ ಮಾಡ್ಬೇಕಾಗತ್ತಲ್ಲ, ಅದೇ ರೀತಿ ಕಾರ್ಖಾನೆಗಳಲ್ಲಿ, ಇಂಡಸ್ಟ್ರಿಯಲ್ಸ್ ಗಳಲ್ಲೂ ಕೂಡ ಇದನ್ನ ಯೂಸ್ ಮಾಡ್ತಾರೆ PNG ಕನೆಕ್ಷನ್ಸ್ ಗಳನ್ನ. Customers can apply for new connection request, changes to existing line, and even get multiple collection points subject to safety criteria and necessary approvals. ಸೊ ಇವಾಗ ಏನಾಗುತ್ತೆ, ನಾರ್ಮಲ್ LPG ಗ್ಯಾಸಸ್ ಅಂತ ಹೇಳಿದ್ರೆ ಸೊ ಒಂದು ಮನೆಗೆ ಒಂದೇ ಗ್ಯಾಸ್ ಅನ್ನೋ ರೀತಿ ಇರುತ್ತೆ. ಬೇರೆ PNG ಗ್ಯಾಸಸ್ ನ ಕೂಡ ನಾವು ಸರಬರಾಜುನ ತೆಕ್ಕೊಬಹುದು, ಪ್ರೊವೈಡೆಡ್ ಸೇಫ್ಟಿ ಕ್ರೈಟೀರಿಯಾ ಅನ್ನೋದಿರ್ಬೇಕು ಮತ್ತೆ ಅದರ ಅವಶ್ಯಕತೆ ನಮ್ಗಿದ್ದೆ ಅಂದಾಗ ನಾವ್ ಇದನ್ನ ತಗೊಂಬೋದಾಗತ್ತೆ. ಓಕೆ, okay, I can see the kids from MDRS Varakodu. Good going. Okay, you can take a note of it for better understanding. I'll give you 60 seconds time. You can please take a note of it. Thank you, Mudol School, for your confirmation. Good going.
ಡನ್ ಸ್ಟೂಡೆಂಟ್ಸ್? ಆಯ್ತಾ? ನೋಟ್ ಮಾಡ್ಕೊಂಡ್ರಾ? ಓಕೆ. ಸೊ CNG ಸಹ ನೋಟ್ ಮಾಡ್ಕೊಂಡ್ರಾ? Do you want time to note this one as well? You can put your comments in the comment section. You're done with the noting part? If yes, we can move ahead. Yes, you're done with it. Can we move ahead with the chapter? ಆಯ್ತಾ ಬರ್ದಿಟ್ಕೊಂಡು ಎಲ್ಲರೂ ನೋಟ್ ಮಾಡ್ಕೊಂತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನೋಟ್ ಇಟ್ ಡೌನ್, ನೋಟ್ ಇಟ್ ಡೌನ್. ಐ ಕ್ಯಾನ್ ಸಿ ಸಮ್ ಸ್ಟೂಡೆಂಟ್ಸ್ ನೋಟಿಂಗ್ ಇಟ್ ಡೌನ್. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ ಎಲ್ಲಾರ್ಗೂ? ಫಾಂಟ್ ಸೈಜ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಬೇಕಾ? ನೀಟಾಗಿ ಕಾಣುತ್ತಾ ಎಲ್ಲಾರ್ಗೂ? ಸೊ ನಾವ್ ನೇರ ಭೇಟಿ ಆಗ್ತಿಲ್ಲ ಅಲ್ವಾ? ಸೊ ಹಾಗಾಗಿ ನೀವೇನ್ ಹೇಳ್ತೀರಾ ಗೊತ್ತಾಗಲ್ಲ. ಕಮೆಂಟ್ ಒಂದೇ ಸೆಕ್ಷನ್ ನಮ್ಗಿರೋದು ಮಾತಾಡ್ಲಿಕ್ಕೆ. ಗುಡ್ ಗೋಯಿಂಗ್. ವೆರಿ ಹ್ಯಾಪಿ ಟು ಸಿ ಯು ಆಲ್ ನೋಟಿಂಗ್ ಡೌನ್. ಸೊ ಐ ಆಮ್ ಹ್ಯಾಪಿ. ವಿಡಿಯೋಸ್ ಕೂಡ ನೀವು ಟರ್ನ್ ಆನ್ ಮಾಡಿ ಇಟ್ಕೊಂಡಿದ್ರೆ ಐ ಆಮ್ ಹ್ಯಾಪಿ ಟು ಸಿ ಯು ಆಲ್ ಆಸ್ ವೆಲ್. ಓಕೆ. I consider, okay, ಬರ್ದಿದ್ದಾಯ್ತಾ? Okay, we'll consider that you have written this one and let me stop sharing the screen. Okay. So here we had a brief explanation and introduction about the CNG and PNG gases. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ನಮ್ಮ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ, ದಟ್ ಇಸ್ ಈ ನ್ಯಾಚುರಲ್ ರಿಸೋರ್ಸಸ್ ಬಂದು ಕೆಲವೊಂದು ಎಕ್ಸಾಸ್ಟ್ ಆಗುತ್ತೆ ಅಥವಾ ಇರ್ರಿನ್ಯೂವಬಲ್ ಆಗುತ್ತೆ, ಅಂದ್ರೆ ವಾಪಸ್ ಅದನ್ನ ರಿನ್ಯೂ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದರಲ್ಲಿ ಒಂದು ಅಂತ ಹೇಳಿದ್ರೆ ಫಾಸಿಲ್ ಫ್ಯೂಲ್ ಅಲ್ವಾ? ಪಳೆಯುಳಿಕೆಯ ಇಂಧನಗಳು ಅಂತ ಕರಿತೀವಿ ನಾವು ಫಾಸಿಲ್ ಫ್ಯೂಲ್ಸ್ ನ ಕನ್ನಡದಲ್ಲಿ. ಓಕೆ, ಯು ಕ್ಯಾನ್ ಟೇಕ್ ದ ಕನ್ನಡ ಲ್ಯಾಂಗ್ವೇಜ್ ನೋಟ್ ಆಲ್ಸೋ. ಓಕೆ, ಮತ್ತೆ ಈ ಫಾರೆಸ್ಟ್ ಗಳು, ಕಾಡುಗಳು ನಾಶ ಆದ್ರೆ ಮತ್ತೆ ಅದನ್ನ ನಾವು ಮರುಸೃಷ್ಟಿ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಲ್ವಾ? ಕೆಲವೊಂದಿಷ್ಟು ಖನಿಜಗಳು ಅಂದ್ರೆ ಮಿನರಲ್ಸ್, ಇವು ಸಹ ಅಷ್ಟೇ. ಸೊ ಆದ್ರಿಂದ ಈ ಫಾಸಿಲ್ ಫ್ಯೂಲ್ಸ್ ಅಂದ ತಕ್ಷಣ ಅದರಲ್ಲಿ ಬರುವಂತದ್ದು ಯಾವುದು? ಎರಡು ಇಂಪಾರ್ಟೆಂಟ್ ಆಗಿರೋದು ಕೋಲ್ ಮತ್ತೆ ಪೆಟ್ರೋಲಿಯಂ. ನಮ್ಮ ಹೋದ್ ಕ್ಲಾಸ್ ನಲ್ಲಿ ನಾವು ಕೋಲ್ ಬಗ್ಗೆ, ಪೆಟ್ರೋಲಿಯಂ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಕಲೆ ಹಾಕಿದ್ವಿ, ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡ್ವಿ. ವಿ ಗಾಟ್ ಟು ನೋ ಅ ಲಾಟ್ ಆಫ್ ನಾಲೆಜ್ ಅಬೌಟ್ ಕೋಲ್ ಅಂಡ್ ಪೆಟ್ರೋಲಿಯಂ ಇನ್ ಆರ್ ಲಾಸ್ಟ್ ಕ್ಲಾಸ್. ಅಂಡ್ ಈ ಕೋಲ್ ಅಂಡ್ ಪೆಟ್ರೋಲಿಯಂ ನ ನಾವು ಮನೆಯಲ್ಲೂ ತಯಾರಿಸ್ಕೊಬಹುದಾ? ಸೊ ದಟ್ ವಿ ಕ್ಯಾನ್, ಮನೇಲೂ ಎಷ್ಟೊಂದು ಕಲ್ಲಿದ್ಲುಗಳಿರುತ್ತೆ, ಪೆಟ್ರೋಲಿಯಂಸ್ ಗಳಿರುತ್ತೆ. ಸೊ ಈ ನ್ಯಾಚುರಲ್ ಗ್ಯಾಸ್ ನ ನಾವು ಪ್ರಿಪೇರ್ ಮಾಡಿದ್ರೆ ತುಂಬಾ ದುಡ್ಡು ಮಾಡ್ಕೊಬಹುದು ಅಲ್ವಾ? ಮಾಡ್ಲಿಕ್ಕೆ ಸಾಧ್ಯನಾ? ಕ್ಯಾನ್ ವಿ ಡೂ ದಿಸ್ ಕೋಲ್ ಅಂಡ್ ಪೆಟ್ರೋಲಿಯಂ ಇನ್ ಅವರ್ ಹೋಮ್ ಆರ್ ಇನ್ ಅ ಲ್ಯಾಬೊರೇಟರಿ? ನೋ, ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ದ ಫಾರ್ಮೇಶನ್ ಆಫ್ ದಿಸ್ ಕೋಲ್ ಅಂಡ್ ಪೆಟ್ರೋಲಿಯಂ ಇಸ್ ಅ ವೆರಿ ಸ್ಲೋ ಪ್ರೋಸೆಸ್. ವರ್ಷಾನ್ಗಟ್ಲೆ ಅಲ್ಲ, ಬಿಲಿಯನ್ ಗಟ್ಲೆ ವರ್ಷಗಳು ಬೇಕಾಗುತ್ತೆ ಇನ್ ಆರ್ಡರ್ ಟು ಮೇಕ್ ದಿಸ್ ಥಿಂಗ್ಸ್ ಅಲ್ವಾ? ಆದ್ರಿಂದ ದಿಸ್ ಕೆನ್ ನಾಟ್ ಬಿ ಕ್ರಿಯೇಟೆಡ್ ಇನ್ ದ ಲ್ಯಾಬೊರೇಟರಿ. ಅಂತದೊಂದು ತಂತ್ರಜ್ಞಾನ ಸೃಷ್ಟಿ ಆಗಿದ್ದಿದ್ರೆ ಇದನ್ನ ನಾವು ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಂತ ಹೇಳ್ತಿರ್ಲಿಲ್ಲ, ಅಥವಾ ಎಕ್ಸಾಸ್ಟಬಲ್ ರಿಸೋರ್ಸಸ್ ಅಂತ ಕರಿತಿರ್ಲಿಲ್ಲ, ಬಿಕಾಸ್ ವಿ ಕುಡ್ ಹ್ಯಾವ್ ರೀಕ್ರಿಯೇಟೆಡ್ ಇಟ್. ಬಟ್ ಅಂಥದ್ದು ಯಾವುದು ಆಗಕ್ ಸಾಧ್ಯ ಇಲ್ಲ, ಬಿಕಾಸ್ ದ ರಿಕ್ವೈರ್ಡ್ amount of coal and petroleum is obtained from the dead organism from millions of years to get converted into these fuels. On the other hand, the known reserves of this will last only a few hundred years. ಇವುಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಮಿಲಿಯನ್ ಗಟ್ಲೆ ವರ್ಷಗಳು ಬೇಕಾಗುತ್ತೆ, ಆದ್ರೆ ಇದು ಬರೀ ಕೆಲವೇ ವರ್ಷಗಳು, ಕೆಲವೊಂದು 100 ವರ್ಷಗಳು ಇರುತ್ತೆ ಅಷ್ಟೇ. ಆದ್ರಿಂದ ಬರ್ನಿಂಗ್ ಆಫ್ ದಿಸ್ ಫ್ಯೂಯಲ್ ಇಸ್ ಅ ಮೇಜರ್ ಕಾಸ್ ಆಫ್ ಏರ್ ಪೊಲ್ಯೂಷನ್. ಕೋವಿಡ್ ಎಲ್ಲ ಆದಾಗ ಲಾಕ್ಡೌನ್ ಅಂತ ಮಾಡಿದ್ರು, ನೆನ್ಪಿದ್ಯಾ? ಸೊ ಆ ಲಾಕ್ಡೌನ್ ಟೈಮಲ್ಲಿ ಎಷ್ಟು ವಾತಾವರಣದಲ್ಲಿ ಸುಧಾರಣೆ ಕಂಡಿತ್ತು ಅಂತ ಹೇಳಿದ್ರೆ, ಆ ಹಿಮಾಲಯ ಮೌಂಟೇನ್ಸ್ ಗಳು ಕೂಡ ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಇತ್ತಂತೆ. ಓಕೆ, ಸೊ ಆದ್ರಿಂದ ಏರ್ ಪೊಲ್ಯೂಷನ್, ನಾವು ಗಾಡಿಗಳ ಚಲಾವಣೆ ಮಾಡೋದ್ರಿಂದ
ಈ ಕಲ್ಲಿದ್ದಲನ್ನ ಉರಿಸೋದ್ರಿಂದ ಇವು ಮೇಜರ್ ಕಾಸ್ ಮಾಡುತ್ತೆ ಏರ್ ಪೊಲ್ಯೂಷನ್ ಅಂದ್ರೆ ವಾಯು ಮಾಲಿನ್ಯಕ್ಕೆ. ಅಂಡ್ ದೇ ಆರ್ ಯೂಸ್ ಇಸ್ ಆಲ್ಸೋ ಲಿಂಕ್ ಟು ದ ಗ್ಲೋಬಲ್ ವಾರ್ಮಿಂಗ್. ಸೊ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿದ್ರೆ ಏನು ಗೊತ್ತಿದ್ಯಾ ನಿಮ್ಗೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ? ಇದನ್ನ ನಾವು ಜಾಗತಿಕವಾದಂತಹ ತಾಪಮಾನದ ಏರಿಕೆ ಅಂತ ಕರಿತೀವಿ. ಆದ್ರಿಂದ ಇಟ್ ಇಸ್ ನೆಸೆಸರಿ ಫಾರ್ ಅಸ್ ಟು ಯೂಸ್ ದ ಫ್ಯೂಲ್ ಓನ್ಲಿ ವೆನ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಇಂಧನದ ಬಳಕೆಯನ್ನ ಮಾಡಬೇಕು. ದಿಸ್ ವಿಲ್ ರಿಸಲ್ಟ್ ಇನ್ ಬೆಟರ್ ಎನ್ವಿರಾನ್ಮೆಂಟ್, ಸ್ಮಾಲರ್ ರಿಸ್ಕ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅಂಡ್ ದಿಯರ್ ಅವೈಲಬಿಲಿಟಿ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಈ ಕ್ಲಾಸ್ ಸ್ಟಾರ್ಟಿಂಗ್ ನಾನೊಂದು ಎಕ್ಸರ್ಸೈಸ್ ಮಾಡಿಸಿದೆ, ನೆನ್ಪಿದ್ಯಾ? ಪಾಪ್ಕಾರ್ನ್ಸ್ಗಳು 4 ಗುಂಪುಗಳು ಕೊಟ್ಟಿರ್ತೀವಿ. ಫಸ್ಟ್ ಗುಂಪಿಗೆ ಜಾಸ್ತಿ ಸಿಕ್ಕಿರುತ್ತೆ, ಸೆಕೆಂಡ್ ಗುಂಪಿಗೆ ಫಸ್ಟ್ ಗುಂಪ್ಗಿಂತ ಸ್ವಲ್ಪ ಕಮ್ಮಿ ಸಿಕ್ಕಿರುತ್ತೆ, ಥರ್ಡ್ ಗುಂಪು ಚೆನ್ನಾಗಿ ತಿಂದು ಹಾಕಿರ್ತಾರೆ, ಕೊನೆ ಗುಂಪಿಗೆ ಸಿಕ್ಕಿದ್ರೆ ಸಿಕ್ಕಿತು, ಇಲ್ಲ ಅಂದ್ರೆ ಇಲ್ಲ. ಈ ಮದ್ವೆ ಮನೆ ಫಂಕ್ಷನ್ಸ್ಗೆಲ್ಲ ಹೋದಾಗೆಲ್ಲ ಫಸ್ಟ್ ಪಂಕ್ತಿ ಊಟಕ್ಕೆಲ್ಲ ಕಾಯ್ತಿರ್ತಾರೆ. ಯಾಕೆ ಹೇಳಿ? ಅವ್ರು ಏನೇನ್ ಅಡ್ಗೆ ಮಾಡಿರ್ತಾರೋ ಎಲ್ಲಾನು ನಾವ್ ತಿನ್ಬಹುದು. ಲಾಸ್ಟ್ ಪಂಕ್ತಿ ಬರಷ್ಟರಲ್ಲಿ ಏನ್ ಉಳ್ದಿರ್ತೋ ಅದನ್ನ ಹಾಕಿರ್ತಾರೆ. ಆ ರೀತಿ ಆಗ್ಬಾರ್ದಲ್ವಾ? ಈ ಫ್ಯೂಯಲ್ಸ್ಗಳು, ಕೋಲ್ ಅಂಡ್ ಪೆಟ್ರೋಲಿಯಂ, ಫಾಸಿಲ್ ಫ್ಯೂಲ್ಸ್, ಫಾರೆಸ್ಟ್, ಮಿಕ್ಕಿರುವಂತಹ ಏನು ನಾನ್ ರಿನ್ಯೂವಬಲ್ ಸೋರ್ಸಸ್ ಆಫ್ ರಿಸೋರ್ಸಸ್ ಏನಿರುತ್ತೆ, ನಮ್ಮ ಫ್ಯೂಚರ್ ಜನರೇಷನ್ಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ಸಿಗ್ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ತುಂಬಾ ಜಾಗರೂಕತೆಯಿಂದ ಯೂಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಹೇಳೋದು, ನೀರನ್ನ ಅನವಶ್ಯಕವಾಗಿ ಖರ್ಚು ಮಾಡಬೇಡಿ. ಡೋಂಟ್ ವೇಸ್ಟ್ ದ ವಾಟರ್, ಡೋಂಟ್ ವೇಸ್ಟ್ ದ ರಿಸೋರ್ಸಸ್. ಇಟ್ ಮೇ ಬಿ ಎನಿ ರಿಸೋರ್ಸಸ್ ಫಾರ್ ದಟ್ ಮ್ಯಾಟರ್. ಪೆಟ್ರೋಲ್ ಆಗಿರ್ಬೋದು, ಬೇಡದೇ ಇರುವಂತ ಸಂದರ್ಭದಲ್ಲಿ ಕೆಲವ್ರಿಗೆ ಕೊತ್ಮಿರಿ ಸೊಪ್ಪು ತಗೊಂಬಾ ಅಂದ್ರೆ ಅವಾಗ್ಲೂ ಗಾಡಿ ತಗೊಂಡ್ ಹೋಗ್ತಾರೆ. ಇಲ್ಲೇ ಹತ್ರದಲ್ಲೇ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ, ನಡಿಲಿಕ್ಕೆ ಇಷ್ಟಪಡೋದೇ ಇಲ್ಲ ಅಲ್ವಾ? ಅಂಡ್ ಈ ಒಂದು ಟ್ರಾಫಿಕ್ ಸಿಗ್ನಲ್ಸ್ ಗಳಲ್ಲಿ ಯಾವಾಗ್ಲೂ ಇಂಜಿನ್ ನ ಆನ್ ಮಾಡ್ಕೊಂಡೇ ಇರುವಂತಹದ್ದು, ಇಂಥದ್ನೆಲ್ಲ ನಾವು ಕಾಣ್ಬೋದು. ಸೊ ಆದ್ರಿಂದ ಇದನ್ನೆಲ್ಲ ನಾವು ತಡೆಗಟ್ಟಬೇಕಾಗತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಒಂದು ಅಸೋಸಿಯೇಷನ್ ಇದೆ, ಅದ್ರ ಹೆಸರು ಬಂದು PCRA ಅಂತ. PCRA ಅಂದ್ರೆ ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸೋರ್ಸ್ ಅಸೋಸಿಯೇಷನ್ ಅಂತ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕಾಣಬಹುದು. ಯು ಕ್ಯಾನ್ ಟೇಕ್ ಅ ನೋಟ್ ಆಫ್ ದಿಸ್. PCRA. ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಅಂತ PCRA ಅಂದ್ರೆ. ಓಕೆ. ಸೊ ಇದೇನ್ ಮಾಡುತ್ತೆ ಜನರಿಗೆ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಸೇವ್ ಮಾಡ್ಕೊಳ್ಲಿಕ್ಕೆ ಕೆಲವೊಂದು ಟಿಪ್ಸ್ ನ ಕೊಡುತ್ತೆ. ಸೊ ಆ ಟಿಪ್ಸ್ ನ ನೀವು ನೋಟ್ ಮಾಡ್ಕೊಬಹುದು, ಬಿಕಾಸ್ ಇದನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮ್ಗೆ ಕೇಳಬಹುದು. ಫಾರ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವೆಶ್ಚನ್ ಆಗಿ ಇದನ್ನ ಕೇಳ್ತಾ ಹೋಗಬಹುದು. ಒನ್ ಟಿಪ್ ಏನಂತ ಹೇಳಿದ್ರೆ, ಇದನ್ನ ನೋಟ್ ಮಾಡ್ಕೊಂಡಿದ್ರೆ ಅಲ್ಲಿ ಇರೇಸ್ ಇಟ್. ಕೆನ್ ಐ ಇರೇಸ್ ದಿಸ್ ಇಫ್ ಯು ಹ್ಯಾವ್ ನೋಟೆಡ್ ಇಟ್ ಡೌನ್? ಓಕೆ. Hope you have noted this down. PCRA, Petrol Conservation Research Association. Okay, note ಆಗಿದೆಯಾ? I repeat, Petroleum Conservation Research Association. Please take 10 seconds time and kindly note it. Okay, we'll look at the tips one by one. ಒಂದೇನು ಟಿಪ್, ಫಸ್ಟ್ ಒನ್ ಏನ್ ಹೇಳಕ್ ಹೋಗ್ತಾರೆ PCRA, ಡ್ರೈವ್ ಅಟ್ ಅ ಕಾನ್ಸ್ಟೆಂಟ್ ಅಂಡ್ ಮಾಡರೇಟ್ ಸ್ಪೀಡ್. ಏನ್ ಹೀಗೆ ಹೇಳಿದ್ರೆ,
ಸೊ ಆಸ್ ಫಾರ್ as ಪಾಸಿಬಲ್ ಅಂತ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ಟು ಡ್ರೈವ್ ಅಟ್ ಅ ಕಾನ್ಸ್ಟೆಂಟ್ ಅಂಡ್ ಮಾಡರೇಟ್ ಸ್ಪೀಡ್ ಆಸ್ ಫಾರ್ as ಪಾಸಿಬಲ್. ಈಗ ಒಂದ್ ಗಾಡಿಯನ್ನ ತೆಕ್ಕೊಂಡಿರ್ತೀರಾ. ಆ ಗಾಡಿ ಲಿಮಿಟ್ ಬಂದು ಹೀಗಿರುತ್ತೆ. ಏನ್ ಹೀಗಿದ್ರೆ 25 ಕಿಲೋಮೀಟರ್ ಪರ್ ಲೀಟರ್ ಅಂದ್ರೆ ಒಂದ್ ವೆರಿ ಗುಡ್. KRCRS 420 ಯು ಹ್ಯಾವ್ ಗಿವನ್ ಮಿ ಇನ್ಪುಟ್. ಖಂಡಿತ ನಾನು ಓದ್ ಹೇಳ್ತೀನಿ ಕ್ಲಾಸ್ ನಲ್ಲಿ. ಇಟ್ಸ್ ಅ ವೆರಿ ಗುಡ್ ಇನ್ಪುಟ್ ದಟ್ ಯು ಹ್ಯಾವ್ ಗಿವನ್ ಹಿಯರ್. ಓಕೆ, 1 ಲೀಟರ್ ಪೆಟ್ರೋಲು 25 ಕಿಲೋಮೀಟರ್ ಅಷ್ಟು ದೂರ ಓಡುತ್ತೆ ಅಂತ. ಇಫ್ ಐ ವುಡ್ ಪುಟ್ 1 ಲೀಟರ್ ಪೆಟ್ರೋಲ್ ಟು ಮೈ ವೆಹಿಕಲ್ 25 ಕಿಲೋಮೀಟರ್ ವರ್ಗೂ ದಟ್ ವುಡ್ ಗಿವ್ ದ ಮೈಲೇಜ್ ಟು ಮೀ ಅಂತ. ಓಕೆ, ಸೊ ಆದ್ರಿಂದ ನಾನ್ ಗಾಡಿನ ಫಾಸ್ಟ್ ಆಗಿ ಚಲಾಯಿಸ್ಕೊಂಡು ಹೋದ್ರೆ ಏನಾಗುತ್ತೆ? ತುಂಬಾ ಫಾಸ್ಟ್ ಆಗಿ ನಾನ್ ಗಾಡಿ ಓಡಿಸ್ಕೊಂಡು ಹೋದ್ರೆ ಏನಾಗುತ್ತೆ? ಪೆಟ್ರೋಲ್ ಬೇಗ ಖಾಲಿ ಆಗಿ ಹೋಗುತ್ತೆ. ಹೌದಾ? ಆದ್ರಿಂದ ಒಂದು ಮಾಡರೇಟ್ ಆದಂತಹ ಸ್ಪೀಡ್, ತುಂಬಾ ನಿಧಾನನೂ ಅಲ್ಲ, ತುಂಬಾ ಫಾಸ್ಟು ಅಲ್ಲ. ಆ ರೀತಿ ಒಂದು ಮಾಡರೇಟ್ ಆದಂತಹ ಸ್ಪೀಡ್ ನಲ್ಲಿ ಗಾಡಿ ಓಡಿಸ್ಕೊಂತ ಹೋದಾಗ ಯು ಕ್ಯಾನ್ ಸೇವ್ ದ ಪೆಟ್ರೋಲ್ ಆಸ್ ವೆಲ್ ಆಸ್ ಯು ಕ್ಯಾನ್ ಸೇವ್ ಯೋರ್ ಲೈಫ್. ಎಷ್ಟೋ ಜನ ತುಂಬಾ ಫಾಸ್ಟ್ ಆಗಿ ಹೋಗಿ ಏನ್ ಮಾಡಿದ್ದಾರೆ? ಫಾಸ್ಟ್ ಆಗಿ ಹೋಗೇ ಬಿಟ್ಟಿದ್ದಾರೆ ಅಲ್ವಾ? ಸೊ ಆದ್ರಿಂದ ಆಲ್ವೇಸ್ ಬಿ ಮೈಂಡ್ಫುಲ್ ವೈಲ್ ಯು ಆರ್ ರೈಡಿಂಗ್ ದ ವೆಹಿಕಲ್ ಆರ್ ಡ್ರೈವಿಂಗ್ ದ ವೆಹಿಕಲ್ ಆನ್ ದ ರೋಡ್. ಸೆಕೆಂಡ್, ನಮ್ಮ ಸ್ಕೂಲ್ ಸ್ಟೂಡೆಂಟ್ ಒಬ್ರು ನಮ್ಗೆ ಕೊಟ್ಟಿದ್ದಾರೆ ಸೆಕೆಂಡ್ ಪಾಯಿಂಟ್, ದಟ್ ಇಸ್ ಸ್ವಿಚ್ ಆಫ್ ದ ಇಂಜಿನ್ ಇನ್ ದ ಟ್ರಾಫಿಕ್ ಲೈಟ್ಸ್. ವೆರಿ ವೆರಿ ಕರೆಕ್ಟ್. ಸೊ ಯು ಹ್ಯಾವ್ ಟು ಸ್ವಿಚ್ ಆಫ್ ದ ಇಂಜಿನ್ ಡ್ಯೂರಿಂಗ್ ದ ಟ್ರಾಫಿಕ್ ಲೈಟ್. I don't know about your residential place, how it is ಅಂತ. I stay in Bangalore. Bangalore is heavy prone for traffic. ಯಾಕಂದ್ರೆ ಬೆಂಗಳೂರು ಅನ್ನೋದು ಇಟ್ಸ್ ಅ ವೆರಿ ಹ್ಯಾಪನಿಂಗ್ ಸಿಟಿ. ಓಕೆ, ವೆದರ್ ಅಲ್ಲಿ ಆಗಿರಬಹುದು, ಕಲ್ಚರಲ್ ಅಲ್ಲಿ ಆಗಿರಬಹುದು, ಟೆಕ್ನಾಲಜಿ ಆಗಿರಬಹುದು, ಎಲ್ಲಾದ್ರಲ್ಲೂ ಬ್ಯಾಂಗ್ಳೂರ್ ಇಸ್ ಅಹೆಡ್ ಆಫ್ ಟೈಮ್ಸ್. ಆದ್ರಿಂದ ಮೋಸ್ಟ್ ಆಫ್ ದ ಪೀಪಲ್ ಲವ್ ಅಂಡ್ ಲೈಕ್ ಟು ಸ್ಟೇ ಇನ್ ಬ್ಯಾಂಗ್ಳೂರ್. ಹೀಗಿರ್ಬೇಕಾದ್ರೆ ಜನದ ಸಂದಣಿ ಜಾಸ್ತಿ ಇರುತ್ತೆ ಅಂಡ್ ಲೈಫ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ತುಂಬಾ ಒಳ್ಳೆ ಅರ್ನಿಂಗ್ಸ್ ಇದೆ, ತುಂಬಾ ಒಳ್ಳೆ ಇನ್ಕಮ್ ಇದೆ. ಆದ್ರಿಂದ ಎಲ್ಲಾರ ಹತ್ರನೂ ಗಾಡಿ, ಅಟ್ಲೀಸ್ಟ್ ಟೂ ವೀಲರ್ ಅಥವಾ ಕಾರ್ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲಾರು ಕೂಡ ತಮ್ಮ ಗಾಡಿನ ರೋಡ್ ತಗೊಬಂದಾಗ ಏನಾಗುತ್ತೆ? ಟ್ರಾಫಿಕ್ ಆಗುತ್ತೆ. ಸೊ ಟ್ರಾಫಿಕ್ ಆದಂತಹ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಟ್ರಾಫಿಕ್ ಆಗಿರಲ್ಲ, ದೊಡ್ಡ ಹನುಮಂತನ್ ಬಾಲ ತರ ಇರುತ್ತೆ ಟ್ರಾಫಿಕ್. ಸೊ ಹಾಗಿರ್ಬೇಕಾದ್ರೆ ಏನಾಗುತ್ತೆ? ಟ್ರಾಫಿಕ್ ಸಿಗ್ನಲ್ಸ್ ಗಳಲ್ಲಿ ನಾವ್ ಗಾಡಿನ ನಿಲ್ಸ್ಕೊಂಡಿದ್ದಾಗ ಈ ಇಂಜಿನ್ ನ ಆನ್ ಮಾಡ್ಕೊಂಡಿದ್ರೆ ಎಷ್ಟೊಂದು ಪೆಟ್ರೋಲ್ ವೇಸ್ಟ್ ಆಗ್ತಾ ಹೋಗುತ್ತೆ ಅಲ್ವಾ? ಆದ್ರಿಂದ ಯಾವಾಗ್ಲೂ ನೀವ್ ಯಾವ್ದಾದ್ರು ಜಾಗದಲ್ಲಿ ವೇಟ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ವೇಟ್ ಫಾರ್ ಸಮ್‌ವನ್ ಟು ಅರೈವ್. ಸೊ ಡ್ಯೂರಿಂಗ್ ದೋಸ್ ಟೈಮ್ ಪ್ಲೀಸ್ ಟರ್ನ್ ಆಫ್ ದ ಇಂಜಿನ್. ಫೋನ್ ಕಾಲ್ ಬಂತು, ಫೋನ್‌ನ ಅಟೆಂಡ್ ಮಾಡ್ಬೇಕು. ಪ್ಲೀಸ್ ಟರ್ನ್ ಆಫ್ ದ ಇಂಜಿನ್. ಗಾಡಿನ ಸೈಡಲ್ಲಿ ನಿಲ್ಸ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡಿ. ಓಕೆ? ಅದು ಒಂದ್ ಕಡೆ ಯುವರ್ ಇಂಜಿನ್ ಇಸ್ ಆಲ್ಸೋ ಬೀನ್ ಸೇಫ್ ಗಾರ್ಡೆಡ್. ಆನ್ ದ ಅದರ್ ಹ್ಯಾಂಡ್ ಯು ಆರ್ ಸೇವಿಂಗ್ ಯುವರ್ ಲೈಫ್ ಆಲ್ಸೋ. ರೈಟ್? ಸೊ ಸ್ವಿಚ್ ಆಫ್ ದ ಇಂಜಿನ್ ಡ್ಯೂರಿಂಗ್ ದ ಟ್ರಾಫಿಕ್ ಲೈಟ್ಸ್ ಆರ್ ಅಟ್ ದ ಪ್ಲೇಸ್ ವೇರ್ ಯು ಹ್ಯಾವ್ ಟು ವೇಟ್. ನೆಕ್ಸ್ಟ್ ಅಗೇನ್ ದ ಸ್ಕೂಲ್ ಐ ಹ್ಯಾವ್ ದ ಆಕ್ಟಿವ್ ಪಾರ್ಟಿಸಿಪೇಷನ್. ಸ್ಕೂಲ್‌ಗಳಿಂದ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. KRCRS 420 ದೇ ಟೆಲ್ಲಿಂಗ್ ದಟ್ ಯು ಹ್ಯಾವ್ ಟು ಮೇಂಟೈನ್ ದ ಕರೆಕ್ಟ್ ಟೈರ್ ಪ್ರೆಷರ್. ಹೌದು, ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಟೈರ್ ಪ್ರೆಷರ್‌ನ ಆವಾಗವಾಗ ಚೆಕ್ ಮಾಡಿಸ್ಕೊಂತಾ ಹೋಗ್ಬೇಕಾಗತ್ತೆ. ಸೊ ಈ ಪೆಟ್ರೋಲ್ ಬಂಕ್‌ಗಳಲ್ಲೇ ಈ ಟೈರ್ ಪ್ರೆಷರ್‌ಗಳನ್ನ ಕೂಡ ಚೆಕ್ ಮಾಡ್ತಿರ್ತಾರೆ. ಅಲ್ಲಿ ಹೋಗಿ ಟೈರ್ ಪ್ರೆಷರ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕಾಗುತ್ತೆ. ಅದರ್ವೈಸ್ ಇವನ್ ಇಟ್ ವುಡ್ also be a resultant in loss of the engine. Okay, next, ensure regular maintenance of vehicles. ಗಾಡಿಗಳಿಗೆ ಎಮಿಷನ್ ಟೆಸ್ಟ್ ಅಂತ ಮಾಡಿಸ್ತಾರೆ, ಕೇಳಿದ್ದೀರಾ? ಏನಿದು ಎಮಿಷನ್ ಟೆಸ್ಟ್ ಅಂತ ಹೇಳಿದ್ರೆ? ಸೊ ಗಾಡಿಯಿಂದ ಒಂದು ವಿಷಕಾರಿಯಾದಂತಹ ಅನಿಲ ಹೊರಬೀಳುತ್ತೆ. There is a poisonous gas that has been emitted through the vehicles and we call it as carbon monoxide. This carbon monoxide is injurious to our ಎನ್ವೈರನ್ಮೆಂಟ್. ಸೊ ಆದ್ರಿಂದ ಗಾಡಿಗಳಿಗೆ ಎಮಿಷನ್ ಟೆಸ್ಟ್ ಅಂತ ಮಾಡಿಸ್ತಾರೆ. ದ ಎಮಿಟೆಂಟ್ಸ್ ಗಳು, ಗಾಡಿಯಿಂದ ಹೊರ ಬರ್ತಾ ಇರುವಂತಹ ಅನಿಲಗಳು ಯಾವ್ದ್ಯಾವ್ದು ಅನ್ನುವಂತಹ ಕಾರಣಕ್ಕೆ ಎಮಿಷನ್ ಟೆಸ್ಟ್ ಮಾಡಿಸ್ತಾ ಇರ್ತಾರೆ. ಸೊ ಅದು ಈಗ ಕಂಪಲ್ಸರಿ ಮಾಡಿದ್ದಾರೆ ಗವರ್ಮೆಂಟ್. ಟ್ರಾಫಿಕ್ ಪೊಲೀಸ್‌ಗಳು ನಾವ್ ಗಾಡಿನ ಹಿಡಿದಾಗ ಚೆಕ್ ಮಾಡ್ತಾರೆ. ಆರ್-ಸಿ ಬುಕ್, ಡ್ರೈವಿಂಗ್ ಲೈಸೆನ್ಸ್ ಎಷ್ಟು ಮುಖ್ಯ ಆಗಿದೆಯೋ, ಎಮಿಷನ್ ಟೆಸ್ಟ್ ಆಗಿದೆಯಾ, ಗಾಡಿಗೆ ಇನ್ಶೂರೆನ್ಸ್ ತೆಗೆದುಕೊಂಡಿದೀವಾ, ಅದು ಕೂಡ ಮುಖ್ಯ ಆಗಿರುತ್ತೆ. ದಿಸ್ ಇಸ್ ಆಲ್ ಜನರಲ್ ನಾಲೆಡ್ಜ್ ದಟ್ ಯು ಆಲ್ ಮಸ್ಟ್ ಬಿ ನೋಯಿಂಗ್. ಓಕೆ? ಸೊ ಆದ್ರಿಂದ
ರೆಗ್ಯುಲರ್ ಮೇಂಟೆನೆನ್ಸ್ ಆಫ್ ವೆಹಿಕಲ್ ಅನ್ನೋದು ಆಗ್ಬೇಕಾಗುತ್ತೆ. ಯು ಹ್ಯಾವ್ ಟು ಡೂ ದ ಎಮಿಷನ್ ಟೆಸ್ಟ್, ಯು ಹ್ಯಾವ್ ಟು ಗೆಟ್ ದ ಇನ್ಶೂರೆನ್ಸ್ ಡನ್, ಯು ಹ್ಯಾವ್ ಟು ಆಲ್ಸೋ ಲುಕ್ ಅಟ್ ದ ವೇರಿಯಸ್ ಸ್ಪೇರ್ ಪಾರ್ಟ್ಸ್ ಆಫ್ ದ ವೆಹಿಕಲ್ಸ್. ನಾವು ಗಾಡಿನ ಸರ್ವಿಸ್ಗೆ ಬಿಟ್ಟಾಗ ಹೇಳಿರ್ತಾರೆ, ಸರ್ ಬ್ರೇಕ್ ಯಾಕೋ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಸರ್ ಇಂಡಿಕೇಟರ್ ಏನೋ ಪ್ರಾಬ್ಲಮ್ ಇದೆ, ಲೈಟ್ ಪ್ರಾಬ್ಲಮ್ ಇದೆ, ಸೊ ಟೈರ್ನ ಚೇಂಜ್ ಮಾಡ್ಬೇಕಾಗುತ್ತೆ. ದೇ ಕೀಪ್ ಆನ್ ಟೆಲ್ಲಿಂಗ್ ಅಲ್ವಾ, ಕೇಳಿರಬಹುದು. ಅಟ್ಲೀಸ್ಟ್ ನಿಮ್ ತಂದೆ ತಾಯಿಗಳಿಗೆ ಆ ರೀತಿ ಕಾಲ್ ಬಂದಿರುತ್ತೆ, ಹೌದಾ? ಸೊ ಆದ್ರಿಂದ ಅಟ್ಲೀಸ್ಟ್ ಯು ಕ್ಯಾನ್ ಚೆಕ್ ವಿತ್ ಯೋರ್ ಟೀಚರ್ಸ್ ಆಸ್ ವೆಲ್. ಆ ರೀತಿ ಕಾಲ್ಸ್ಗಳು ಬಂದಿರುತ್ತೆ, ರೈಟ್? ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ದ ವೆಹಿಕಲ್ಸ್ ರೆಗ್ಯುಲರ್ಲಿ. ಓಕೆ, ಸೊ ಆದ್ರಿಂದ ಈ ಪೆಟ್ರೋಲಿಯಂನ ನಾವು ಸೇವ್ ಮಾಡ್ಬೇಕು ಅಂತ PRCA ಅಂದ್ರೆ, PRCA ಅಂದ್ರೆ ಯಾರು? ಸಾರಿ, PCRA, ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್. ಇವ್ರುಗಳು ಕೆಲವೊಂದು ಟ್ರಿಪ್ ಕೊಟ್ಟಿರ್ತಾರೆ. ಏನದು? ಯು ಹ್ಯಾವ್ ಟು ಡ್ರೈವ್ ದ ವೆಹಿಕಲ್ ಕಾನ್ಸ್ಟೆಂಟ್ಲಿ ಅಂಡ್ ವಿತ್ ದ ಮಾಡರೇಟ್ ಸ್ಪೀಡ್. ಸೆಕೆಂಡ್ ಥಿಂಗ್, ಸ್ವಿಚ್ ಆಫ್ ದ ಇಂಜಿನ್ ಎಸ್ಪೆಷಲಿ ಡ್ಯೂರಿಂಗ್ ದ ಟ್ರಾಫಿಕ್ ಲೈಟ್, ಅಥವಾ ಯಾರಿಗಾದ್ರೂ ಕಾಯ್ಬೇಕಾದ್ರೂ ಕೂಡ ಯು ಹ್ಯಾವ್ ಟು ಸ್ವಿಚ್ ಆಫ್ ದ ಇಂಜಿನ್. ನೆಕ್ಸ್ಟ್, ಕರೆಕ್ಟ್ ದ ಟೈರ್ ಪ್ರೆಷರ್. ಆ ಟೈರ್ ಪ್ರೆಷರ್ ನ ಕರೆಕ್ಟ್ ಮಾಡಿ. ಅಂಡ್ ಫೋರ್ತ್ ಒನ್ ಇಸ್ ರೆಗ್ಯುಲರ್ ಮೇಂಟೆನೆನ್ಸ್ ಆಫ್ ವೆಹಿಕಲ್ helps in the proper usage of the petrol. Okay, hope this point is clear to you all. Okay, so now ಈ ಒಂದು ಚಾಪ್ಟರ್ ಅಲ್ಲಿ we have understood about the coal ಬಗ್ಗೆ, coal products like coal tar, coke, coal gas ಇವುಗಳ ಬಗ್ಗೆ ತಿಳ್ಕೊಂಡ್ವಿ. We understood about the fossil fuel like petroleum, various components of the petroleum refineries ಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ. And then we also learnt about thermal power plant. That was not there in your syllabus, but out of the books we had learnt about the thermal power plant across our Karnataka. As well as natural gas like CNG, compressed natural gas ಬಗ್ಗೆ ನಾವು ತಿಳ್ಕೊಂಡ್ವಿ. ಅದನ್ನ ಹೊರತುಪಡಿಸಿ we also learnt about the PNG gas also, where the gas is being supplied through pipes. Okay, ಸೊ ಅದರ ಒಂದು ನೆಟ್ವರ್ಕ್ ಗುಜರಾತ್ ನಲ್ಲಿದೆ, ವಡೋದರದಲ್ಲಿದೆ, ಮತ್ತೆ ಡೆಲ್ಲಿ ಮತ್ತೆ ಕೆಲವೊಂದು ಭಾಗಗಳಲ್ಲಿ ಕೂಡ ಇದೆ. ಸೊ ಈ ನ್ಯಾಚುರಲ್ ಗ್ಯಾಸ್ನ ಕೆಮಿಕಲ್ ಮತ್ತೆ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಗೆ ನಾವು ಯೂಸ್ ಮಾಡ್ತೀವಿ. ಮತ್ತೆ ನಮ್ಮ ದೇಶದಲ್ಲಿ ನ್ಯಾಚುರಲ್ ಗ್ಯಾಸ್ ಬಿನ್ ಫೌಂಡ್ ಇನ್ ತ್ರಿಪುರಾ. ಇದನ್ನ ನೋಟ್ ಮಾಡ್ಕೊಳ್ಳಿ. ತ್ರಿಪುರಾ, ರಾಜಸ್ಥಾನ್, ಮಹಾರಾಷ್ಟ್ರ ಅಂಡ್ ಇನ್ ದ ಕೃಷ್ಣ ಗೋದಾವರಿ ಆ ಒಂದು ನದಿಯ ಭಾಗಗಳಲ್ಲೂ ಕೂಡ ನಾವು ಈ ನ್ಯಾಚುರಲ್ ಗ್ಯಾಸ್ಗಳನ್ನ ಕಾಣ್ತಾ ಹೋಗ್ಬಹುದು. ಜೊತೆಗೆ ಸಮ್ ಆಫ್ ದ ನ್ಯಾಚುರಲ್ ಗ್ಯಾಸಸ್ ಏನಿದೆ ಅದನ್ನ ನಾವು ಹೇಗೆ ವಿನಿಯೋಗ ಮಾಡ್ಕೊಬಹುದು, ಉಳಿತಾಯ ಮಾಡ್ಕೊಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಕಲ್ತ್ವಿ. ನಾ ಹೇಳ್ದೆ ಇವುಗಳ ವಿನಿಯೋಗದ ಬಗ್ಗೆ ಹೇಳ್ದೆ. ಇವುಗಳ ವಿನಿಯೋಗವನ್ನ ನಾವು ಸರಿಯಾಗಿ ಮಾಡದೇ ಇದ್ದಾಗ, ಇಫ್ ವಿ ಹ್ಯಾವನ್ ಮೇಂಟೈನ್ ದಿಸ್ ನ್ಯಾಚುರಲ್ ಗ್ಯಾಸ್ ಪ್ರಾಪರ್ಲಿ, ದಟ್ ವುಡ್ ಕಾಸ್ ಇನ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಟೆನ್ಸ್. ಸೊ ಏನಿದು ಗ್ರೀನ್ ಹೌಸ್ ಗ್ಯಾಸಸ್? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಗ್ರೀನ್ ಹೌಸ್ ಗ್ಯಾಸಸ್ with the help of a simulation. Again, it is a out of book trick that I'm explaining to you, but trust me, it's very, very helpful. So, greenhouse gases. ಹಸಿರು ಮನೆಯ ಅನಿಲಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಈ ಗ್ರೀನ್ ಹೌಸ್ ಗ್ಯಾಸಸ್ ಆರ್ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್ ದಟ್ ಅಬ್ಸರ್ವ್ ಅಂಡ್ ಎಮಿಟ್ ಇನ್ಫ್ರಾರೆಡ್ ರೇಡಿಯೇಷನ್. These greenhouse gases observe and emit infrared ರೇಡಿಯೇಷನ್. ಇನ್ಫ್ರಾರೆಡ್ ರೇಡಿಯೇಷನ್ ಅಂತ ಹೇಳಿದ್ರೆ ಅತಿ ಕೆಂಪು ವಿಕಿರಣಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಇದೇನ್ ಮಾಡುತ್ತೆ? ವಾತಾವರಣದಲ್ಲಿರುವಂತ ಹೀಟ್ ಅನ್ನ ಸೆರೆ ಹಿಡಿದು ನಮ್ಮ ಭೂಮಿ ಬೆಚ್ಚಗೆ ಇರ್ಲಿಕ್ಕೆ ಸಹಾಯ ಮಾಡ್ತಾ ಬರುತ್ತೆ. ಸೊ ಇದಿಲ್ಲ ಅಂತ ಹೇಳಿದ್ರೆ ನಾವು ಭೂಮಿ ಮೇಲೆ ಬದುಕ್ಲಿಕ್ಕೆ ಆಗಲ್ಲ. ಕ್ಯಾನ್ ವಿ ಗೋ ಅಂಡ್ ಲೀವ್ ಇನ್ ಅದರ್ ಪ್ಲಾನೆಟ್ಸ್? ನೋ. ಯಾಕೆ? ಅಲ್ಲಿನ ಅಟ್ಮಾಸ್ಫಿಯರ್ ನಮ್ಗೆ ಬದುಕ್ಲಿಕ್ಕೆ ಯೋಗ್ಯವಾಗಿ ಇಲ್ಲ. ಅರ್ತ್ ಇಸ್ ದ ಒನ್ಲಿ ಪ್ಲಾನೆಟ್ ವೇರ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಕ್ಯಾನ್ ಲೀವ್ ಹ್ಯಾಪಿಲಿ. ಹೌದಾ? ಸೊ ಆದ್ರಿಂದ ಏನಾಗುತ್ತೆ? ಬೆಳಗ್ಗೆ ಸೂರ್ಯನ ಕಿರಣ ಏನ್ ಬರುತ್ತೆ, ವೆನ್ ಸನ್ ರೈಸಸ್, ದ ಸನ್ಲೈಟ್ ವಾಟ್ ವಿ ಗೆಟ್, ದಟ್ ಇಸ್ ಬಿನ್ ಕ್ಯಾಪ್ಚರ್ಡ್ ಬೈ ದಿಸ್ ಗ್ರೀನ್ ಹೌಸ್ ಗ್ಯಾಸಸ್. ಓಕೆ, ಅದನ್ನ ಸಂಜೆಯ ಹೊತ್ನಲ್ಲಿ ನಮ್ಗೆ ತುಂಬಾ ಚಳಿ ಆದಾಗ ಈ ಭೂಮಿಯ ವಾತಾವರಣವನ್ನ ಬೆಚ್ಚಗೆ ಇಡ್ಲಿಕ್ಕೆ ಆ ಒಂದು ಎಮಿಟ್ ಆಗ್ತಾ ಹೋಗುತ್ತೆ ಗ್ಯಾಸ್. ಓಕೆ, ಆದ್ರೆ ಇದಿಷ್ಟು ಒಳ್ಳೆ ಕೆಲಸ ಮಾಡೋದಾದ್ರೂ ನಾವ್ ಯಾಕೆ ಗ್ರೀನ್ ಹೌಸ್ ಗ್ಯಾಸಸ್ ನ ಒಬ್ಬ ಎನಿಮಿ ತರ, ಶತ್ರು ತರ, ವಿಲನ್ ತರ ನೋಡ್ತೀವಿ? ದಟ್ಸ್ ಬಿಕಾಸ್ ಗ್ರೀನ್ ಹೌಸ್ ಗ್ಯಾಸ್, ಅದು ಹೇಳ್ತಾರಲ್ಲ ಅತಿಯಾದ್ರೆ ಅಮೃತನು ವಿಷ ಅಂತ, ವಿಪರೀತವಾದಂತಹ ಗ್ಯಾಸ್ ಎಮಿಟ್ ಆಗ್ತಾ ಇದ್ರೆ
ಬೆಚ್ಚಗಲ್ಲ, ಬೆಂಕಿಲ್ ಸುಟ್ಟು ಹೋದಂಗ ಅನ್ಸುತ್ತೆ. ಈಗ ನಿಮ್ಗ್ ತುಂಬಾ ಚಳಿ ಆಗ್ತಾ ಇರುತ್ತೆ. ಅವಾಗ ಏನ್ ಮಾಡ್ತೀರಾ? ಒಂದು ಕ್ಯಾಂಪ್ ಫೈರ್ ಅಲ್ಲಿ ಕುತ್ಕೊಂಡಾಗ ಹೇಗನ್ಸುತ್ತೆ? ಬೆಚ್ಚಗನ್ಸುತ್ತೆ. ಆ ಒಂದು ಬೆಂಕಿ ಹತ್ರ ಕೈಯನ್ನ ಹೀಗ್ ಇಟ್ಕೊಂಡ್ ಸವರ್ಕೊಂಡಾಗ ತುಂಬಾ ಹಾಯ್ ಅನ್ಸುತ್ತೆ. ಹೌದಾ? ವಿ ಆಲ್ ಫೀಲ್ ವೆರಿ ಕಂಫರ್ಟಬಲ್ ವೆನ್ ವಿ ಆರ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಂಪ್ ಫೈರ್ ವೆನ್ ಇಟ್ ಇಸ್ ಹೆವೆನ್ಲಿ ಕೋಲ್ಡ್ ಔಟ್. ಇಸಂಟ್ ಇಟ್? ಬಟ್ ತೀರಾ ಹತ್ರ ಹೋದ್ರೆ ಇಫ್ ಯು ಗೋ ಟೂ ಮಚ್ ನಿಯರ್ ದ ಫೈರ್ ವಾಟ್ ಹ್ಯಾಪನ್ಸ್? ಇಟ್ ಬರ್ನ್ಸ್ ಆರ್ ಸ್ಕಿನ್ ಅಲ್ವಾ? ತುಂಬಾ ಕಷ್ಟ ಆಗುತ್ತೆ. ಬದ್ಕಕ್ಕೆ ಕಷ್ಟ ಆಗುತ್ತೆ. ಗ್ರೀನ್ ಹೌಸ್ ಗ್ಯಾಸ್ ಕೂಡ ಹೌದು. ದೀಸ್ ಗ್ರೀನ್ ಹೌಸ್ ಗ್ಯಾಸಸ್ ದೇ ಪ್ಲೇ ವೈಟಲ್ ರೋಲ್ ಇನ್ ರೆಗ್ಯುಲೇಟಿಂಗ್ ದ ಅರ್ತ್ಸ್ ಟೆಂಪರೇಚರ್. But increased concentration due to human activity are causing the enhanced greenhouse effect and climate changes, through which our life is becoming very, very dangerous, and there are so many problems associated with greenhouse gases. I would explain this with the help of a simulation, but before me explaining, please now you tell me about greenhouse gases. ನಿಮ್ಗೆ ಯಾವ್ದಾದ್ರು ಗ್ರೀನ್ ಹೌಸ್ ಗ್ಯಾಸಸ್ ಗೊತ್ತಿದ್ರೆ ಅದನ್ನ ಹೇಳಿ. ನಾನು ಇಲ್ಲಿ ಬರಿತೀನಿ. ಯು ಕ್ಯಾನ್ ಟೇಕ್ ಅ ನೋಟ್ ಆಫ್ ಇಟ್ ಲೇಟರ್. ಬಟ್ ಐ ವಾಂಟ್ ಅನ್ ಆಕ್ಟಿವ್ ಪಾರ್ಟಿಸಿಪೇಷನ್ ಫ್ರಮ್ ಯೋರ್ ಎಂಡ್. ಡು ಯು ನೋ ಅಬೌಟ್ ಗ್ರೀನ್ ಹೌಸ್ ಗ್ಯಾಸಸ್? ಅಟ್ ಲೀಸ್ಟ್ ಒಂದ್ ಎರಡು ಗ್ಯಾಸಸ್ ಬಗ್ಗೆ ನಮ್ಗೆ ಹೇಳ್ತೀರಾ? ಮೆಸೇಜಸ್ ಅಲ್ಲಿ ಹಾಕ್ತೀರಾ ಇನ್ ದ ಕಮೆಂಟ್ ಸೆಕ್ಷನ್. ಕ್ಯಾನ್ ವಿ ಗೆಟ್ ಸಮ್ ಮೆಸೇಜಸ್ ಫ್ರಮ್ ಯೋರ್ ಎಂಡ್ ರಿಗಾರ್ಡಿಂಗ್ ದ ಗ್ರೀನ್ ಹೌಸ್ ಗ್ಯಾಸಸ್? ಗೊತ್ತಿದ್ಯಾ ನಿಮ್ಗೆ? From your end. Yes, any inputs? Very good. IGRS Mudol School is giving has given me the right answer. One is carbon dioxide. Very good. Very happy. So ಬೇರೆ ಯಾರಾದ್ರೂ ಹೇಳ್ತೀರಾ? ಹೋಗ್ಲಿ, ನಾನು ಇಲ್ಲಿ ಕೆಮಿಕಲ್ ಫಾರ್ಮುಲಾ ಹಾಕಿರ್ತೀನಿ. ಯಾವ್ದಿದು ಅಂತ ಹೇಳ್ತೀರಾ? Can anyone take a guess of this? Okay, carbon dioxide, fine, we got it. Any other one? ಇದು ಗೆಸ್ ಯಾವ್ದಿರಬಹುದು? ಯಾವೊಂದು ಕೆಮಿಕಲ್ ಇದು ಅಥವಾ ಗ್ಯಾಸ್ ಇದು? Please take a wide guess. It's okay. We have the class in the evening also, right? I can explain you the simulation in the evening. Trust me, that would be very interesting. But now you tell me, what is CH4? Yes, we got an answer. Carbon hydroxide. Excellent. Very good. And then this one. Very good. MDRS Ogga School. We have got the right answer for this as well as this. Carbon hydroxide ge yavde chemical formula illa. It's the compound we call compound chemical ಅಂತ ಹೇಳ್ತೀವಲ್ಲ, ಆ ರೀತಿ ಆದಂಥದ್ದು. So carbon hydroxide, wherein CH4, we call this for methane. We call this as methane, and we have got the right answer from school. Yelladakere, MDRS ST Yelladakere, we have got the right answer. Thank you so much for your participation. And nitrogen, ಇದನ್ನ ನಮ್ಗೆ ಯಾರು ಹೇಳಿರೋದು? ಲೈವ್ ಚಾಟ್ಸ್ ಅಲ್ಲಿ ಯಾರಾದ್ರೂ ಮೆಸೇಜ್ ಮಾಡಿದೀರಾ? Okay, nitrogen, we have got the message from MDRS Ogga. Okay, thank you so much for your participation. This is nitrous oxide. Okay, and this is carbon dioxide. Children, you can take a note of it. ಇದು ನೋಟ್ ಮಾಡ್ಕೊಬಹುದು ನೀವು. ಕಾಣಿಸ್ತಾ ಇದೆ ಎಲ್ಲರಿಗೂ? Can you all see this? Okay. So carbon dioxide, methane, nitrous oxide, ಕೆಲವೊಂದು green house gases. Apart from that, we have like fluorinated gases ಅಂತ ಕರಿತೀವಿ. Hydrofluorocarbons ಅಂತೀವಿ, perfluorocarbons ಅಂತೀವಿ, sulfur hexafluoride ಅಂತೀವಿ. Even these are also man-made fluorinated gases that is contributing for the greenhouse gases. But fluorinated gases, ನಿಮ್ಮ college level ಗೆ, when you go to your college, you'll be understanding that. But for now, you understand about the carbon dioxide. This is released from burning fossil fuels.
ಕೋಲ್, ಪೆಟ್ರೋಲಿಯಂ ಮತ್ತೆ ಡಿಫಾರೆಸ್ಟೇಷನ್, ಕಾಡ್ಗಳನ್ನ ನಾಶ ಮಾಡಿದಾಗ, ಕೆಲವೊಂದು ನ್ಯಾಚುರಲ್ ಸೋರ್ಸಸ್ ಲೈಕ್ ರೆಸ್ಪಿರೇಷನ್, ಉಸಿರಾಟ ಮಾಡಿದಾಗ, ನಾವು ಉಸಿರಾಡ್ಬೇಕಾದ್ರೆ ಯಾವ್ದನ್ನ ಹೊರ ಹಾಕ್ತಿವಿ? ಕಾರ್ಬನ್ ಡೈಆಕ್ಸೈಡ್ ಅಲ್ವಾ? ವಿ ಆಲ್ ಇನ್ಹೇಲ್ oxygen and exhale carbon dioxide. So carbon dioxide is one of the major contributor for greenhouse gases. Second, CH4 is methane. ಮೀಥೇನ್ ಬರೋದು ಅಗ್ರಿಕಲ್ಚರಲ್ ವೇಸ್ಟ್ ಇಂದ ಮತ್ತೆ ಎನರ್ಜಿ ಪ್ರೊಡಕ್ಷನ್ ಇಂದ ಈ ಮೀಥೇನ್ ಅನ್ನುವಂತಹ ಅನಿಲ ಹೊರ ಹೊಮ್ಮುತ್ತೆ. ಅಂಡ್ ದಿಸ್ ಮೀಥೇನ್ ಇಸ್ ಆಲ್ಸೋ ಕಾಂಟ್ರಿಬ್ಯೂಟರ್ ಫಾರ್ ಗ್ರೀನ್ ಹೌಸ್ ಗ್ಯಾಸಸ್. ಅಂಡ್ ದೆನ್ ನೈಟ್ರಸ್ ಆಕ್ಸೈಡ್. ದಿಸ್ ನೈಟ್ರಸ್ ಆಕ್ಸೈಡ್ ನಿಮ್ಗೆ ಅಲ್ವಾ ಇದ್ದಿದ್ದು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ, ಕ್ರಾಪ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್. ವಿ ಹ್ಯಾಡ್ ಲರ್ನ್ಡ್ ಅಬೌಟ್ ದ ನೈಟ್ರೋಜನ್ ಸೈಕಲ್ ಅಲ್ಲಿ, as well as in your microorganism chapter we had learnt about nitrogen. Hope you remember nitrogen, how it is created. ಈ ದ್ವಿದಳ ಧಾನ್ಯಗಳ ಲೆಗ್ಯೂಮ್ಸ್ ಏನಿರುತ್ತೆ ಅದ್ರಗಳ ರೂಟ್ಸ್ ಗಳಲ್ಲಿ ನೈಟ್ರೋಜನ್ ಗಳಿರುತ್ತೆ ಅಲ್ವಾ? ಹುಳುಗಳಿಂದ, ಬ್ಯಾಕ್ಟೀರಿಯಾ ಇಂದ ನೈಟ್ರೋಜನ್ ಕ್ರಿಯೇಟ್ ಆಗುತ್ತೆ. ಈ ನೈಟ್ರೋಜನ್ ಆಕ್ಸೈಡ್ ಗಳ ಎಮಿಷನ್ ಇಂದ ವಿಚ್ ಹ್ಯಾಪನ್ಸ್ ಡ್ಯೂ ಟು ಅಗ್ರಿಕಲ್ಚರಲ್ ಪ್ರಾಕ್ಟಿಸಸ್, ಇಂಡಸ್ಟ್ರಿಯಲ್ ಪ್ರೋಸೆಸಸ್, ಕಾರ್ಖಾನೆಗಳಿಂದ ಅಂಡ್ ಆಲ್ಸೋ ಬರ್ನಿಂಗ್ ಆಫ್ ದ ಫಾಸಿಲ್ ಫ್ಯೂಲ್ಸ್ ಲೈಕ್ ಕೋಲ್ ಅಂಡ್ ಪೆಟ್ರೋಲಿಯಂ, nitrous oxide is released and even this causes greenhouse gases. ಮ್ಯಾಮ್, ನಮ್ಗೆ ಒಂದ್ ಅರ್ಥ ಆಗ್ತಾ ಇಲ್ಲ. ಯು ಟೋಲ್ಡ್ ಗ್ರೀನ್ ಹೌಸ್ ಗ್ಯಾಸಸ್ ಇಸ್ ವೆರಿ ಮಚ್ ನೆಸೆಸರಿ ಫಾರ್ ಅಸ್ ಟು ಲೀವ್ ಇನ್ ದಿಸ್ ಅರ್ತ್. ಇಲ್ಲ ಅಂತ ಹೇಳಿದ್ರೆ ಭೂಮಿ ಮೇಲೆ ಬದುಕಕ್ಕಾಗಲ್ಲ. ಭೂಮಿಯ ವಾತಾವರಣವನ್ನ ಇದು ಬೆಚ್ಚಗೆ ಇಡ್ಲಿಕ್ಕೆ, ಟು ಕೀಪ್ ಆರ್ ಅರ್ತ್ ವಾರ್ಮ್, ದಿಸ್ ಗ್ರೀನ್ ಹೌಸ್ ಗ್ಯಾಸಸ್ ಇಸ್ ರಿಕ್ವೈರ್ಡ್ ಅಂತ ನೀವು ಹೇಳಿದ್ರಿ. ಬಟ್ ಆನ್ ದ ಅದರ್ ಹ್ಯಾಂಡ್ ದಿಸ್ ಇಸ್ ಆಲ್ಸೋ ಕ್ರಿಯೇಟಿಂಗ್ ಪ್ರಾಬ್ಲಮ್ ಇನ್ ಆರ್ ಅರ್ತ್ ಫಾರ್ ಆರ್ ಸರ್ವೈವಲ್, ಫಾರ್ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಇದ್ದೀರಾ. ವಾಟ್ ಇಸ್ ದ ಡಿಫ್ರೆನ್ಸಸ್? ಹೌ ಡು ವಿ ಅಂಡರ್ಸ್ಟ್ಯಾಂಡ್ ದಿಸ್? You'll understand this beautifully with the help of the simulation, and we also introduce you to our next chapter in the evening session. So ಆದ್ರಿಂದ please stay tuned. ಎಲ್ಲಾರು ಇವತ್ತು ಮಾರ್ನಿಂಗ್ ಸೆಷನ್ ಯಾರ್ಯಾರು ಅಟೆಂಡ್ ಆಗಿದ್ದೀರಾ? ಈಗ ಬಾಹುಬಲಿ ಫಿಲ್ಮ್ ಅಲ್ಲಿ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತಲ್ಲ, ಕಟ್ಟಪ್ಪ ಯಾಕೆ ಬಾಹುಬಲಿನ ಕೊಂದ, ವೈ ಡಿಡ್ ಕಟ್ಟಪ್ಪ ಕಿಲ್ ಬಾಹುಬಲಿ ಅಂತ. ಸೊ ಅದೇ ತರ ಈ ಮಾರ್ನಿಂಗ್ ಸೆಷನ್ ಅಲ್ಲಿ ಐ ಹ್ಯಾವ್ ಪುಟ್ ಅ ಕ್ವೆಶ್ಚನ್ ಮಾರ್ಕ್ ಹಿಯರ್. ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಮಾರ್ಕ್ ವಿಲ್ ಬಿ ರಿಸೀವಿಂಗ್ ಇಟ್ ಇನ್ ಯೋರ್ ಈವ್ನಿಂಗ್ ಸೆಷನ್. So I request all the teachers to help the students to attend the evening session because we'll learn completely about greenhouse gases. Having said that, I would end today's session here. Let us meet in the evening session. Happy rest of the day to all of you. Jai Hind, Jai Karnataka Mate, Jai Vidya Shakti, Namaskara. Thank you. Thank you, sir. Thank you all for attending the classes.